ಇವರು ವಾದ ಮಾಡ್ತಾರೆ, ಅವರು ವಾದ ಮಾಡ್ತಾರೆ. ಇಬ್ಬರು ಬುದ್ಧಿವಂತರಿದ್ದಾರೆ, ಇಲ್ಲಿ ಯಾರೂ ಕಡಿಮೆ ಬುದ್ಧಿವಂತರಿಲ್ಲ. ಒಟ್ಟಾರೆಯಾಗಿ ವೆಸ್ಟ್ ಬೆಂಗಾಲ್ ಈಗ ಮೋಸ್ಟ್ಲಿ ಮಮತಾ ಬ್ಯಾನರ್ಜಿಯವರ ಕೈಯಿಂದ ತಪ್ಪಿಸ್ಕೊಳ್ತಾ ಇದೆ ಅಂತೇಳಿ. ಜೊತೆಗೆ ಇಂಡಿಯಾ ಗಠಬಂಧನಕ್ಕೆ ಇದೊಂದು ದೊಡ್ಡ ಹೊಡೆತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಮತ್ತು ನಮ್ಮ ವಿಶೇಷವಾಗಿ ಏನಪ್ಪ ಅಂತಂದ್ರೆ ತಮಿಳ್ನಾಡು ಸ್ಟಾಲಿನ್ ಆಗಿರ್ಬೋದು, ಇವರೆಲ್ಲರೂ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದರು. ಇವತ್ತು ಇವು ಇಲ್ಲೇ ಫೇಲ್ಯೂರ್ ಆಗೋದ್ರಿಂದಾಗೆ ಮೋಸ್ಟ್ಲಿ ಮಮತಾ ಬ್ಯಾನರ್ಜಿ ಅವರು ವೀಕ್ ಆಗೋದ್ರಿಂದಾಗೆ ಸಹಜವಾಗಿ ಇವತ್ತು ಏನೇನೋ ಮಾತಾಡಿದರು. ಅಭಿಷೇಕ್ ಬ್ಯಾನರ್ಜಿ ನಮ್ಮ ಮಮತಾ ಬ್ಯಾನರ್ಜಿ ಅವರ ಅಳಿಯ ಮಾತಾಡಿದರು. ಅವ್ರ ಮೇಲೂ ಆರೋಪಗಳಿದ್ದಾವೆ ಸಾಕಷ್ಟು. ಮತ್ತು ಬೇರೆ ಅದಕ್ಕೆ CBI ಇಡಿ ಬೆನ್ನ ಹತ್ತಿದ್ದು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಕಡೆಗಾದ್ರೆ ಅವ್ರು ಹೇಳಿದರು 10 ಜನ ಮಾವು ಸಹಿತ ಈ ಗುಜರಾತ್ ಗ್ಯಾಂಗ್ ಅಂತ ಕರೆದಿದ್ರು. ಅವರು ಸಣ್ಣ ಶಬ್ದ ಅಲ್ಲದು, ಗುಜರಾತ್ ಗ್ಯಾಂಗ್ ಅಂತ ಕರೆದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಈಗಿನ ರಿಸಲ್ಟ್ ನೋಡ್ತಾ ಇದ್ರೆ 178 ಅಂದರೆ ಮಿನಿಮಮ್ ಬೇಕಾಗಿದ್ದು 148 ಅದು ದಾಟಿ ಹೋಗ್ಯದ BJP ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದನ್ನು ಗಮನಿಸಿದಾಗ ಇನ್ನು ಮಮತಾ ಅವ್ರ ಯುಗ ಮುಗೀತೇನೋ ಅನ್ನುವಂಥದ್ದು ಒಂದು ಸಂಶಯ ಉತ್ಪನ್ನ ಆಗ್ಲಿಕ್ಕೆ ಮೋಸ್ಟ್ಲಿ ಮುಗೀತಂತ ಕಾಣ್ತದೆ. ಇನ್ನು ಅದೇ ಕಾಲಕ್ಕೆ ಒಂದು ಕಾಲಕ್ಕೆ ಕಮ್ಯುನಿಸ್ಟರ್ ಜೋರಿತ್ತು. ಆನಂತರ ಮಮತಾ ಬ್ಯಾನರ್ಜಿ ಅವರ ಕಾಂಗ್ರೆಸ್ ಬಂತು. ಇನ್ನು BJPಗರ ಹಿಂದುತ್ವಲ್ಲೇ ಆಳುವಂಥ ಒಂದು ಪ್ರಸಂಗ ಬರ್ತದೆ. ಯಾವುದಕ್ಕಾದ್ರೂ ಒಂದು ಆರಂಭ ಒಂದು ಅಂತಿದ್ದೇ ಇರ್ತದೆ. ಬಟ್ ಈ ಆರಂಭ ಮಾತ್ರ ಸ್ವಲ್ಪ ಸುದೀರ್ಘವಾಗಿ ಜಗ್ಬೋದೇನೋ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇನ್ನು ರಾಷ್ಟ್ರ ರಾಜಕಾರಣ ಮೇಲೆ ಅದು ಮತ್ತೆ ಚರ್ಚೆ ಮಾಡುವಂಥದ್ದು ಏನಾಗಬಹುದು ಅಂತೇಳಿ ಇನ್ನೂ ರಿಸಲ್ಟ್ ಪೂರ್ತಿ ಬಂದಿಲ್ಲ. ಬಟ್ ಇನ್ನೂ ನಾವು ಹೋಪ್ಸ್ ಇಟ್ಕೊಂಡಿದ್ವಿ, ಒಂದು ಚೇಂಜ್ ಆಗ್ಬೋದು, ಆಗಲಿಕ್ಕಿಲ್ಲ. ಇನ್ನು ತಮಿಳ್ನಾಡಿಂದು ಅಷ್ಟೆ. ವಿಜಯ್ ನಟ, ಚಿತ್ರನಟ, ಅಲ್ಲಿ ದಳಪತಿ ಅಂದರೆ ನಾವು ಕನ್ನಡದ ದಳಪತಿ ಅಂತೀವಿ, ಸೈನಿಕ ಹೋರಾಟಗಾರ ಅಂತೇಳಿ. ಇವತ್ತು ಈ ದಳಪತಿ ಈ ಒಂದು